ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ 1:30 ಬಿಟ್ಟು ಮೈಸೂರ್ನ 5:30 ನಾವು ಮುಲಪ್ಪಿ ಲಂಗಡ್ ಬೀಚಲ್ಲಿ ಇದ್ವಿ. ಆ್ಯಂಡ್ 5:30 ಬರ್ತಿದ್ದಂಗೆ ಫುಲ್ ಕತ್ಲು ಸಮುದ್ರ. ಆದರೆ ಬರ್ತಿದ್ದಂಗೆ ಮಲ್ಕೊಂಬಿಟ್ವಿ. ಇದೇ ಕಾರಲ್ಲಿ 2 ಕಾರಲ್ಲಿ ಬಂದಿದ್ದೀವಿ ಈ ಸರಿ. ಅಲ್ಲೊಂದು ಕಾರು, ಇನ್ನೊಂದು ಕಾರ್ ಇದೆ. ಆ್ಯಂಡ್ ಮಲ್ಕೋತಿದ್ದಂಗೆ ಸಖತ್ತಾಗಿ ನಿದ್ದೆ ಬಂತು. ಒಳ್ಳೆ ನಿದ್ದೆ ಮಾಡಿದೆ. ಈಗ ಟೈಮ್ 6:40. ನೋಡ್ರಿ, ಬೀಚಲ್ಲಿ ಏನೇನು ಮಾಡ್ತೀವಿ ಎಲ್ಲ ಅದನ್ನು ತೋರಿಸ್ತೀನಿ. ಲೆಟ್ಸ್ ಜಾಯಿನ್. ಇನ್ನೂ ಎಷ್ಟೊಂದು ಜನ ಮಲಗಿದ್ದಾರೆ ಇಲ್ಲಿ. ನಾಯಿಗಳೆಲ್ಲ ಬೇಗ ಎದ್ಬಿಟ್ಟಿದೆ. ಗುಡ್ ಮಾರ್ನಿಂಗ್ ಮಚ್ಚ. ಇದ್ದಾಳು ಮಚ್ಚ. ಗುಡ್ ಮಾರ್ನಿಂಗ್. ಸೂರ್ಯ ಉದಯಿಸ್ತಾ ಇದ್ದಾನೆ ಅಲ್ಲಿಂದ. ಏನ್ ಮಳೆ ಬಬ್ಲಿ ನಿಮ್ ಊರಲ್ಲಿ? ಎಲ್ಲ ನಿನ್ ಮಗ ಸುತ್ತಕ್ಕೆ ಹೋಗಿದೆ, ಬಂದ್ಬಿಡುತ್ತೆ. ಕೇರಳ ಜನನೆಲ್ಲ ವಾಕಿಂಗ್ ಮಾಡ್ತಾ ಇದ್ದಾರೆ. ಜಂಪಿಂಗ್, ಜಬಾಂಗ್, ಜಾಗಿಂಗ್. ಕೇರಳ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ ಒಳ್ಳೆ ಗ್ರೌಂಡ್. ಬೀಚ್ ಕೇರಳ ಹುಡುಗರೆಲ್ಲ ಬೀಚ್ ಹತ್ರ ಕ್ರಿಕೆಟ್ ಆಡೋಕ್ಕೆ ಬರ್ತಾರೆ. ಈ ಕೇರಳ ಅಂಕಲ್ಗಳೆಲ್ಲ ಮೀನು ಹಿಡಿಯೋಕ್ಕೆ ಬರ್ತಾರೆ. ನೈಟ್ ಹಾಕಿದ ಬಲೆಗೆ ಎಷ್ಟೊಂದು ಮೀನುಗಳು ಸಿಕ್ಕಾಕೊಂಡಿದೆ. ಆದರೆ ಇದು ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಮೀನೇ ಸಿಕ್ಕಿರೋದು. ನೋಡಿ, ಎಲ್ಲ ಬಿಡಿಸ್ತಾ ಇದ್ದಾರೆ ಮೀನುಗಳನ್ನ, ಬಲೆಗೆ ಸಿಕ್ಕಾಕೊಂಡಿರೋ ಮೀನುಗಳನ್ನೆಲ್ಲ. ഇതാണ് എനിക്ക് പെറുക്കി വെക്കേണ്ട സാധനമുണ്ട്. ഇതാ അത് വേണ്ട. ಏನ್ ಮಾಡ್ತೀಯ ಇದನ್ನ? ಬರೀ 5 ಮೀನು ತಂದಿದ್ರು, ಯಾರು ತಿಂತಾರೆ ಅದನ್ನ? ತಿಂತೀರಾ? ಒಂದು ಜೀವಿನ ಹಿಡ್ಕ ಬಂದ್ಬಿಟ್ಟು ನೀನು ಸಾಯಿಸ್ಬಿಟ್ಟು ಪಾಪ ವಾಪಸ್ ನೀರಿಗೆ ಅಲ್ಲ ಕಣಯ್ಯ, 5 ಮೀನ ಸಾಯಿಸ್ಬಿಟ್ಟು ನೀನು ನಡ್ಕೋಕ್ ಹೋಯ್ತೀಯ ನೀನು. ಸಮುದ್ರದೊಳಗೆ ನೋಡಿಲಿ ಎಷ್ಟಕ್ಕೊಂದಿದೆ. ಅದಕ್ಕೆ ಭೂಮಿ ಮೇಲೆ ಎಷ್ಟೊಂದು ಜನ ಅವ್ರನ್ನ ನೀನು ಬಡ್ದ್ಬಿಟ್ಟು ತಿನ್ನೋದ? ಹಂಗೆ ಮಾಡ್ತಾರದು ಈಗ ಎಲ್ರೂ. ಈ ಕಾರಲ್ಲಿ ಎಷ್ಟೊಂದು ಸರಿ ಬರ್ಲಿಲ್ಲ. ಗೊತ್ತಾಗಲ್ಲ ಕಡ್ರಲ್ಲ. ಎಷ್ಟು
ಹೇಗಿತ್ತು ಡ್ರಿಫ್ಟ್? ಸಾಕಾಗಿ ಮಾಡ್ತಾರ ಅವರು ನಮ್ಮ ಟೀಚರ್ ಅವರು. ಇನ್ನರ್ ಫೀಲಿಂಗ್ಸ್ ಅದೆಲ್ಲ ಕೇಳಬಾರ್ದು, ಅರ್ಥ ಆಗಲ್ಲ ಕಟ್ರಲ್ಲ. ನಿಲ್ಸ್ರಲ್ಲ ಗಾಡಿ ಹೊಸಾದ್ ಈ 2 ದಿವಸ ಆಗದೆ ತಗೊಂಡು ಬರೀ ಫ್ರೈ ಮಾಡೋದಷ್ಟೇ ಈಗ. ಯಾರಿಗೆ ಮನೋಜಂಗೆ ಯಾರಿಗೆ ಯಾರಿಗೆ ಇಲ್ಲ ಇಲ್ಲ ಆಗಿಲ್ಲ. ಯಾರಿಗೆ ಅವ್ರಿಂದ ಇನ್ಯಾರ್ದು ಲಕ್ಕಿಯಲ್ಲಿ ಪಾಪ ಕೊನೆಗೂ ಬೇಯಿಸ್ತಾವನೆ. ಬೆಂಕಿ ಪಟ್ಟಣ ಸರ್ ಯಾವುದು ನಿಮ್ದು ಪೋಡು? ಯಾವ ಕಾರ್ಡ್ ಪೋಡು ನಿಮ್ದು? ಆ ಕಡ್ಡಿನೂ ಬಂದೈತೆ ಕಡ. ಹಾ ಲಾಭ ಅಲ್ಲ ಅನುಷ. ಏನ್ ಅನಿಸ್ತು ಔಟ್ ಆಗಿದ್ಕೆ? ಪಾರ್ಟ್ನರ್ ಅವ್ರಿಗೆ ಆಡಕ್ಕೆ ಒಳ್ಳೆ ಒಂದು ವೇದಿಕೆ ಕೊಟ್ಟಿದ್ವಿ. ಅವ್ರು ಇವತ್ತು ವಿಫಲ ಆಗಿದ್ದಾರೆ, ನಾಳೆ ದಿನ ಆಡ್ತಾರೆ. ನಾಳೆ ದಿನ ಅವ್ರು ಸ್ಟಾರ್ಟಿಂಗ್ ಅವ್ರಿಗೆ ಕೊಡಲ್ಲ. ಸ್ಮೃತಿ ಮಂದನ ಆಗ್ಬೋದಾ? ಸ್ಮೃತಿ ಮಂದನ ಇವ್ರು ತುಂಡು ಅನ್ನಂಗೆ ಆಡ್ಬಿಟ್ರಿ ಇವರು. ಹೆಲೋ ಗೈಸ್, ನೋಡಿದ್ರಲ್ಲ ಆ ಮುಲಪಿಲಂಗಡ್ ಬೀಚಲ್ಲಿ ಸಖತ್ತಾಗಿ ಕಾರ್ ಡ್ರಿಫ್ಟ್ಗಳು ಮಾಡಿದ್ವಿ, ಬೀಚ್ ಕ್ರಿಕೆಟ್ ಆಡಿದ್ವಿ, ಬೀಚ್ ಫುಟ್ಬಾಲ್ ಆಡಿದ್ವಿ. ಬೀಚಲ್ಲಿ ಏನೇನು ಮಾಡ್ತೀವೋ ಎಲ್ಲದಕ್ಕೂ ಮುಂದೆ ಬೀಚ್ ಸೇರಿಸಿದ್ರೆ ಆ ಗೇಮ್ಗಳು ಆಡಿದ್ವಿ ಅಂತ ಅನ್ಬೋದು. ಸಖತ್ತಾಗಿ ಆಡಿದ್ವಿ. ಈಗ ಅದಾದಮೇಲೆ ತೊಟ್ಟದ ಬೀಚಿಗೆ ಬಂದಿದ್ವಿ. ಇದೇ ಈ ತೊಟ್ಟದ ಬೀಚು. ಪಕ್ಕದಲ್ಲೇ ಒಳ್ಳೆ ತೆಂಗಿನ ಕಾಯಿಗಳಿದೆ. ಲಾಸ್ಟ್ ಟೈಮ್ ಬಂದಾಗ ಕಿತ್ಕೊಂಡು ಎಳ್ನೀರು ಕುಡ್ದಿದ್ದೆ. ಆ್ಯಂಡ್ ಇವಾಗ ಬೀಚಲ್ಲಿ ನೀರಲ್ಲಿ ಬಿದ್ದು ಒದ್ದಾಡ್ತೀವಿ. ಮುಲಪಿಲಂಗಡ್ ಬೀಚಲ್ಲಿ ನೀರುಗಳಿಲಿಲ್ಲ, ಬರೀ ಬೀಚ್ ಪಕ್ಕದಲ್ಲೇ ನೋಡಿದ್ರಲ್ಲ ಗೇಮ್ಗಳು ಹೆಂಗೆ ಆಡಿದ್ವಿ ಅಂತ. ಎಸ್, ಬನ್ನಿ ನೀರಿಗೆ ಹೋಗಿ ಡೈ ಹಾಕೋಣ. ಇದನ್ನ ತಿಂದ್ರೆ ಸನ್ಸ್ಕ್ರೀನ್ ಬೇಕಂದ್ರೆ ಇದನ್ನ ತಿನ್ಬೇಕಂತೆ. ಎಂತ ಆಫರ್ ಕೊಟ್ಟವಳೆ ಅಪ್ಪ. ಯಾವ ಮಾಲು? ಬೇಕಾಗೋ ನೋವು ತಡ್ಕೋಬಹುದು, ಮನ್ಸಿಗಾಗೋ ನೋವು ತಡ್ಕೊಳಕ್ ಆಗಲ್ಲ. ಆಮೇಲೆ ಈಗಿನ ಏನೋ ಬ್ರೇಕಿಂಗ್ ನ್ಯೂಸ್ ಏನ್ ಗೊತ್ತಾ, ಪಾಪ ಏನೋ ನಮ್ಮ ಇವ್ರು ಇದಾರಲ್ಲ, ತೋರಿಸಿ ಇಟ್ಕೊಂಡು ಮಾತಾಡೋ ನಮ್ಮ ಸಹ ಮಿತ್ರರು ಇವರು ಈಗ ಆಟ ಆಡಕ್ ಬಂದಿದ್ದಾರೆ. ಆದ್ರೆ ಇವ್ರಿಗೆ ಈಗ ಒಂದು ಏನ್ ಶಾರ್ಟೇಜ್ ಆಗಿದೆ, ಒಂದು ಒಳ ಉಡುಪು ಶಾರ್ಟೇಜ್. ಅದಕ್ಕೆ ಏನ್ ಮಾಡೋದು ಅಂತ ಚಿಂತಾಕ್ತರಾಗಿ ಯೋಚನೆ ಮಾಡ್ತಾ ದಿಗ್ಭ್ರಮೆ ಆಗ್ಬಿಟ್ಟಿದ್ದಾನೆ. ನೀರಲ್ಲಿ ಆಟ ಆಡಿದ್ಮೇಲೆ ಈಚೆ ಅಂತದೆ. ಹಲೋ ಗಾಯ್ಸ್, ಈಗ ಹೋಗಿ ನೀರಿಗೆ ಬೀಳೋ ಸಮಯ. ಬೀಳೋಣ ನೀರಿಗೆ. ಎಲ್ಲ ಬಾಯ್ಸ್ ಎಲ್ಲ ಕೈ ಹೊಡಿತಾವ್ರೆ ನನ್ನ ಬಿಟ್ಟು.